ನಮಸ್ಕಾರ ವೀಕ್ಷಕರೇ. ಸೊಸೈಟಿಗಳ ಪರವಾಗಿ ಅಥವಾ ಸೊಸೈಟಿಗಳ ವಿರುದ್ಧ ಕೇಸ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಒಂದಿಷ್ಟು ಸಾಮಾನ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಈಗಾಗಲೇ ನಾನು ಈ ಸೊಸೈಟಿಗಳ ಕುರಿತಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ತಾವು ವೀಕ್ಷಕರು ಸಾಕಷ್ಟು ಅವನ್ನ ನೋಡಿ ಪ್ರೋತ್ಸಾಹಿಸಿದ್ದೀರಾ. ಈಗ ಈ ವಿಡಿಯೋದಲ್ಲಿ ನಾನು ಅವುಗಳ ಪರವಾಗಿ ಅಥವಾ ವಿರುದ್ಧ ಕೇಸ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತಾ, ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಈಗಾಗಲೇ ನಾನು ಬೇರೆ ವಿಡಿಯೋದಲ್ಲಿ ತಿಳಿಸಿದಂತೆ ಸೊಸೈಟಿಗಳಲ್ಲಿ 3 ಥರ: ಸಂಘ ಸಂಸ್ಥೆ, ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿ ಅಂತೇಳಿ. ಅವುಗಳ ಕಾಯ್ದೆ ಅಡಿಯಲ್ಲಿ ಆಯಾ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹಲವಾರು ರೀತಿಯ ಕಾನೂನಿನ ಅವಕಾಶಗಳಿರ್ತವೆ. ಸಾಮಾನ್ಯವಾಗಿ ಪರಿಹಾರ ವೇದಿಕೆಗಳು ಯಾವ ಅನ್ನೋದನ್ನ ಒಂದು ಪಟ್ಟಿಯನ್ನು ಮಾಡಿದರೆ, ಮುಖ್ಯವಾಗಿ ಕಂಡುಬರುವಂಥ ವೇದಿಕೆಗಳು ಯಾವ ಅಂದರೆ, ಒಂದು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ ಜಿಲ್ಲೆಯೊಳಗಿರ್ತಾರೆ, DRCS ಅಂತೇಳಿ. ಸೊ ಅವರ ಕಚೇರಿಗೆ, ಅವರ ಇಲಾಖೆಯಲ್ಲಿ ಪರಿಹಾರಗಳನ್ನ ಕಂಡುಕೊಳ್ಳುವಂಥ ಅವಕಾಶ ಇದೆ. ಆಯಾ ಕಾನೂನಿನ ಆಧಾರದ ಮೇಲೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. ಅಲ್ಲಿ ಮುಖ್ಯವಾಗಿ ಆಯಾ ಸೊಸೈಟಿಯ ಸದಸ್ಯರ ನಡುವೆ ಅಥವಾ ಸೊಸೈಟಿ ಮತ್ತು ಸದಸ್ಯರ ನಡುವೆ ಇರುವಂಥ ವಿವಾದಗಳನ್ನ ಬಗೆಹರಿಸಲಿಕ್ಕೆ ಕೆಲವೊಂದು ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಎಲ್ಲವನ್ನು ರಿಜಿಸ್ಟ್ರಾರ್ ಮುಂದೆ ಬಗೆಹರಿಸಿಕೊಳ್ಳಕ್ಕೆ ಬರುವುದಿಲ್ಲ. ವಿಶೇಷವಾಗಿ ಚುನಾವಣೆಯಲ್ಲಿ ಅವ್ಯವಹಾರ ಅಥವಾ ಚುನಾವಣೆಯಲ್ಲಿ ಯಾರು ಜಯಿಸಿದ್ದಾರೆ, ಬಿಟ್ಟಿದ್ದಾರೆ ಅನ್ನೋದನ್ನು ತೀರ್ಮಾನಿಸುವಂಥದ್ದು, ಏನು ಸೊಸೈಟಿಯ ಆಸ್ತಿ ಕುರಿತಾಗಿ, ಮತ್ತೆ ಕೆಲವೊಂದು ಏನು ಸಿವಿಲ್ ರೈಟ್ಸ್ ಅಂತೇವೆ, ಹಕ್ಕುಗಳನ್ನ ಸ್ಥಾಪಿಸಲಿಕ್ಕೆ ಕಾನೂನಿನ ಪ್ರಕಾರ ತೀರ್ಮಾನ ಮಾಡಕ್ಕೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಬೇಕಾಗ್ತದೆ. ಅದು ಒಂದು ಅವಕಾಶ. ಆಮೇಲೆ ಕೆಲವೊಂದು ವಿಶೇಷವಾಗಿ ಇಲೆಕ್ಷನ್ ಪಿಟಿಷನ್ ಸಿವಿಲ್ ನ್ಯಾಯಾಲಯದಲ್ಲಿ ಹಾಕಬಹುದಾದ್ರೂ ಸಹಿತ ಬಹಳ ವಿಳಂಬ ಆಗ್ತದೆ. ಅದಕ್ಕಾಗಿ ಕೆಲವೊಂದು ತುರ್ತು ಆದೇಶ ಬೇಕಾಗಿದ್ರೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಮಾಡುವಂಥದ್ದು. ಸೊ ಈ ರೀತಿಯ ಅವಕಾಶಗಳಿದಾವೆ. ಮತ್ತೆ ಯಾವ ವ್ಯಕ್ತಿ ಒಂದು ಸೊಸೈಟಿಯಲ್ಲಿ ಏನು ಸೇವೆಯನ್ನು ಪಡೆದಾಗ ಅಥವಾ ಸರಕುಗಳನ್ನು ಪಡೆದಾಗ ಅಲ್ಲಿ ಸೇವಾ ನ್ಯೂನತೆ ಆದರೆ ಗ್ರಾಹಕ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶ ಇದೆ. ಆಮೇಲೆ ಈ ಠೇವಣಿದಾರರು ಏನಾದರೂ ಹಣವನ್ನು ಠೇವಣಿ ಆ ಸೊಸೈಟಿಯಲ್ಲಿ ಇಟ್ಟಿದ್ದು ಅದು ಅವರಿಗೆ ಅನ್ಯಾಯ ಆಗಿದ್ರೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಅಂತೇಳಿ KPID ಕೋರ್ಟ್ ಅಂತದೆ. ಈ ಕುರಿತಾಗಿನೂ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ. ಮತ್ತು ಯಾವುದೇ ವ್ಯಕ್ತಿ ಆ ಸೊಸೈಟಿ ಜೋಡಿ ವಾಣಿಜ್ಯ ವ್ಯವಹಾರ ಮಾಡಿದರೆ, ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದರೆ, ಅದು ವಾಣಿಜ್ಯ ವ್ಯವಹಾರ ಅಂತೇಳಿ ಕಂಡು ಬಂದರೆ ಅಲ್ಲಿ ಕಮರ್ಷಿಯಲ್ ಕೋರ್ಟ್ ಅಂತದೆ. ಈ ಕಮರ್ಷಿಯಲ್ ಕೋರ್ಟ್ ಕುರಿತಾಗಿನೂ ವಿಡಿಯೋ ಮಾಡಿದ್ದೇನೆ. ಅಲ್ಲದೆ ಸೌಹಾರ್ದ ಸಹಕಾರಿಯ ABN ಕೋರ್ಟ್ ಅಂತ ಬರ್ತದೆ. ಅಂದ್ರೆ ಸೌಹಾರ್ದ ಸಹಕಾರಿ ಕುರಿತಾಗಿ ಪ್ರತ್ಯೇಕ ಒಂದು ಕೋರ್ಟ್ ಇದೆ. ಅಲ್ಲಿ ಕೆಲವೊಂದು ಪ್ರಕರಣಗಳು ನಡೀತಾವೆ. ಸೊ ಈ ರೀತಿ ಹಲವಾರು ಅವಕಾಶಗಳಿದಾವೆ. ಆಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಸಮಸ್ಯೆ ಇದೆ ಅನ್ನೋದನ್ನ ನೋಡಿಕೊಂಡು ವಕೀಲರು ಸಂಬಂಧಿಸಿದ ಇಲಾಖೆಗೆ, ಕೋರ್ಟ್ಗೆ ಏನು ಮನವಿಯನ್ನ, ಪ್ರಕರಣವನ್ನ, ದೂರನ್ನ ಸಲ್ಲಿಸುವಂತದಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ಹೇಳ್ತೀನಿ. ಈಗ ಮೊದಲನೇದಾಗಿ ಸಂಘ ಸಂಸ್ಥೆಗಳು ಅಂದ್ರೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿತ ಸಂಘ ಸಂಸ್ಥೆಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಉಳಿದ ಅಂಶಗಳನ್ನ ಮತ್ತೆ ಬೇರೆ ಬೇರೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಷಯ ಕುರಿತಾಗಿನೂ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ನಾನು. ಸಂಘ ಸಂಸ್ಥೆಗಳ ಚುನಾವಣೆ ವಿರುದ್ಧ ಹೇಗೆ ದೈವ ಮಾಡುವುದು ಎಂಬ ವಿಡಿಯೋ ಮಾಡಿದ್ದೇನೆ. ಅದನ್ನ ತಾವು ನೋಡಿ. ಅದರಲ್ಲಿ ಚುನಾವಣೆ ಕುರಿತಾಗಿ ವಿಶೇಷವಾಗಿ ಆ ವಿಡಿಯೋ ಮಾಡಿದ್ದೇನೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ಸಂಘ ಸಂಸ್ಥೆಗಳ ವಿಷಯ ಬಂದಾಗ ನಾನು ಈಗಾಗಲೇ ಮೊದಲು ಹೇಳಿದಂತೆ ರಿಜಿಸ್ಟ್ರಾರ್ ಅವರಿಗೆ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ. ಸೊ ಆದರೆ ಅದನ್ನ ತಾವು ತಿಳ್ಕೊಳ್ಬೇಕು. ಈ ರಿಜಿಸ್ಟ್ರಾರ್ ಅವರಿಗೆ ಆಡಳಿತಾತ್ಮಕ ಅಧಿಕಾರ ಇದೆ ಅನ್ನೋದನ್ನ, ಅಂದ್ರೆ ಸಂಘಗಳ ಮೇಲೆ ಒಂದು ನಿಯಂತ್ರಣ ಅಧಿಕಾರ ಅದೇ. ಆದರೆ ಅವರು ಸಿವಿಲ್ ಕೋರ್ಟ್ದ ನ್ಯಾಯಾಧೀಶರಂತೆ ಕೆಲವೊಂದು ವಿಷಯಗಳನ್ನ ತೀರ್ಪು ಕೊಡಕ್ ಬರುವುದಿಲ್ಲ. ಸೊ ಅದಕ್ಕಾಗಿ ಈ ಚುನಾವಣೆಯ ಫಲಿತಾಂಶದ ಕುರಿತಾಗಿ ಸಮಸ್ಯೆ ಇದ್ರೆ, ಮತಪತ್ರಗಳ ಕುರಿತಾಗಿ ಸಮಸ್ಯೆ ಇದ್ರೆ, ಅಥವಾ ಯಾರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಶ್ನೆ ಬಂದ್ರೆ, ಅಕ್ರಮ ಮತದಾನ ಆಗಿದೆ ಅಥವಾ ಪ್ರಾಕ್ಸಿಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಥವಾ ಕಾನೂನು ಬಾಹಿರ ಚುನಾವಣಾ ನಡವಳಿಕೆ ಅಂತ ಕುಂದುಕೊರತೆಗಳಿದ್ರೆ ಸಿವಿಲ್ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಬೇಕಾಗ್ತದೆ, ಅಂದ್ರೆ ಪ್ರಕರಣ ದಾಖಲಿಸಬೇಕಾಗ್ತದೆ. ಅಲ್ಲಿ ಸಿವಿಲ್ ಕೋರ್ಟ್ ತೀರ್ಮಾನ ಮಾಡ್ತದೆ. ಆ ರಿಜಿಸ್ಟ್ರಾರ್ ಅವರ ಆಡಳಿತಾತ್ಮಕ ಅಧಿಕಾರ ಅಂದ್ರೆ ಏನು, ದಾಖಲೆಗಳ ನಿರ್ವಹಣೆ ಮತ್ತು ಆಕ್ಷೇಪಣೆಗಳು, ಇವುಗಳ ಕುರಿತಾಗಿ ಅವರಿಗೆ ಅಧಿಕಾರ ಇದೆ. ಸೊಸೈಟಿಯ ವ್ಯವಸ್ಥಾಪಕ ಮಂಡಳಿಯ, ಆಡಳಿತ ಮಂಡಳಿಯ ಸದಸ್ಯರ ವಾರ್ಷಿಕ ಪಟ್ಟಿಯನ್ನು ಸಲ್ಲಿಸುವುದಕ್ಕೆ ಮತ್ತು ಆಡಳಿತಾತ್ಮಕ ಅಂಕಿಅಂಶಗಳನ್ನ ಸಲ್ಲಿಸುವಂತದಕ್ಕೆ, ಇವುಗಳ ಕುರಿತಾಗಿ ಅವರಿಗೆ ಮೇಲ್ವಿಚಾರಣೆ ಅಧಿಕಾರ ಇದೆ. ಅಲ್ಲಿ ಅವರು ಪಟ್ಟಿಯನ್ನು ಸಲ್ಲಿಸಲಿಲ್ಲ, ಮಾಹಿತಿಯನ್ನು ಕೊಡಲಿಲ್ಲ ಅಂದ್ರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಅಧಿಕಾರ ಇದೆ. ಪಟ್ಟಿಯನ್ನ ಸಲ್ಲಿಸಲಿಕ್ಕೆ ವಿಫಲ ಆದಾಗ ರಿಜಿಸ್ಟ್ರಾರ್ ಅವರು ಎನ್ಕ್ವೈರಿ ಮಾಡಬಹುದು. ಆಡಳಿತ ಮಂಡಳಿಯನ್ನ ವಿಸರ್ಜಿಸಲಿಕ್ಕೆ ಅಥವಾ ಈ ಆಡಳಿತ ಮಂಡಳಿಯ ಆಂತರಿಕ ಬಣಗಳ ವಿವಾದಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಆದ್ರೆ ಯಾವ ಅಧಿಕಾರಗಳದಾವ ಅಂದ್ರೆ, ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಈ ರಿಜಿಸ್ಟ್ರಾರ್ ಅವರಿಗೆ
ಒಂದು ಸರ್ಚಾರ್ಜ್ ಅಂದ್ರೆ ಏನು ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಕಂಡು ಬಂದ್ರೆ, ಯಾರಾದರೂ ಹಣ ದುರುಪಯೋಗ ಮಾಡ್ಕೊಂಡಿದ್ರೆ ಅವರ ವಿರುದ್ಧ ತನಿಖೆ ಮಾಡಿ, ಸ್ವತಃ ಅಥವಾ ಯಾರ ಮನವಿ ಕೊಟ್ಟರೆ ಅದರ ಪ್ರಕಾರ ಅವರು ತನಿಖೆ ಮಾಡಿ, ತನಿಖಾ ವರದಿ ಆಧಾರದ ಮೇಲೆ ಆ ಯಾರು ಸಂಘಕ್ಕೆ ಹಾನಿ ಮಾಡಿರ್ತಾರೆ ಆ ವ್ಯಕ್ತಿಯ ಆಸ್ತಿಯ ವಿರುದ್ಧ ಸರ್ಚಾರ್ಜ್ ಅನ್ನು ಹೊರಡಿಸುವಂಥದ್ದು, ಅಂದ್ರೆ ಋಣಭಾರವನ್ನು ಹೊರಿಸಿ ಆಸ್ತಿಯನ್ನ ಮಟ್ಟುಗೋಲು ಹಾಕೊಂಡು ಅದರಿಂದ ಪರಿಹಾರವನ್ನು ಆ ಸಂಘಕ್ಕೆ ಒದಗಿಸುವಂಥದ್ದು, ಅಥವಾ ಈ ಸಂಘಗಳ ನೋಂದಣಿಯನ್ನ ರದ್ದು ಮಾಡುವಂಥದಕ್ಕೆ ಇವರಿಗೆ ಅಧಿಕಾರ ಇದೆ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಈಗಾಗಲೇ ಹೇಳಿದಂತೆ ಇಲ್ಲಿ ವಾರ್ಷಿಕ ಪಟ್ಟಿಯನ್ನು ಸಲ್ಲಿಸುವುದು ಅಥವಾ ಏನು ಅವಶ್ಯಕ ದಾಖಲಾತಿಗಳನ್ನು ಸಲ್ಲಿಸಲಿಲ್ಲ ಅಂದ್ರೆ 5 ವರ್ಷವರೆಗೆ ಅವರು ಈ ತರ ಮಾಡಲಿಲ್ಲ ಅಂದ್ರೆ ಅಲ್ಲಿ ಆ ಸಂಘದ ನೋಂದಣಿಯನ್ನ ರದ್ದು ಮಾಡುವಂಥದ್ದು ಮತ್ತು ಸಂಘಗಳನ್ನ ವಿಸರ್ಜನೆ ಮಾಡುವಂಥದಕ್ಕೆ, ಅಂದ್ರೆ ನೋಂದಣಿಯನ್ನ ರದ್ದು ಮಾಡಿದ್ರೆ ಸಂಘದ ಅಸ್ತಿತ್ವ ಹೋಗ್ತದೆ, ಮತ್ತು ಸಂಘವನ್ನು ವಿಸರ್ಜನೆ ಮಾಡೋದಂದ್ರೆ ಅಲ್ಲಿ ಆಸ್ತಿ ಪಾಸ್ತಿಗಳನ್ನು ಎಲ್ಲ ವಿಸರ್ಜನೆ ಮಾಡಿ ಯಾರಿಗೆ ತಲುಪಿಸಬೇಕು ಅವ್ರಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆ. ಸೊ ಆ ಕೆಲಸವನ್ನು ಮಾಡೋದಕ್ಕೆ ಇವರಿಗೆ ರಿಜಿಸ್ಟ್ರಾರ್ ಅಧಿಕಾರ ಇದೆ. ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಈ ಅಡ್ಮಿನಿಸ್ಟ್ರೇಟರ್ ಅನ್ನ ಆಡಳಿತಾಧಿಕಾರಿಯನ್ನ ನೇಮಿಸುವಂತ ಅಧಿಕಾರ ಈ ರಿಜಿಸ್ಟ್ರಾರ್ಗಿದೆ. ಮತ್ತು ಸಂಘದ ಕುರಿತಾಗಿ ಯಾರಾದರೂ ಸಂಘದ ಸದಸ್ಯರಾಗಲಿ ಅಥವಾ ಆಡಳಿತ ಮಂಡಳಿಯವರಾಗಲಿ ತಪ್ಪು ಮಾಡಿದ್ರೆ, ಅಪರಾಧ ಮಾಡಿದ್ರೆ ಅವರ ವಿರುದ್ಧ ಏನು ದೂರು ಸಲ್ಲಿಸೋದಕ್ಕೆ, ಅಂದ್ರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಕ್ಕೆ ರಿಜಿಸ್ಟ್ರಾರ್ ಪವರ್ ಇದೆ. ಸೊ ಈ ರೀತಿ ಇಲ್ಲಿ ರಿಜಿಸ್ಟ್ರಾರ್ ಅವರಿಗೆ ಅಧಿಕಾರ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮುಂದೆ ರಿಜಿಸ್ಟ್ರಾರ್ ಅವರಿಂದ ವಿಚಾರಣೆ ಯಾವ ತರ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಕಲಂ 25 ಅದೇ. ಈ ಕಲಂ 25 ಪ್ರಕಾರ ರಿಜಿಸ್ಟ್ರಾರ್ ಅವರು ಸ್ವಯಂ ಪ್ರೇರಿತೆಗೆ ಅಥವಾ ಆಡಳಿತ ಮಂಡಳಿಯ ಬಹುಪಾಲು ಸದಸ್ಯರ ಅಥವಾ ಸೊಸೈಟಿಯ ಕನಿಷ್ಠ 1/3 ಭಾಗದಷ್ಟು, ಅಂದ್ರೆ 1/3 ಆಫ್ ದಿ ಮೆಂಬರ್ಸು ಅಥವಾ ಆ ಮ್ಯಾನೇಜಿಂಗ್ ಕಮಿಟಿಯ ಮೆಜಾರಿಟಿ ಆಫ್ ದಿ ಮೆಂಬರ್ಸ್, ಈಗ 7 ಮಂದಿ ಇದ್ರೆ 4 ಮಂದಿ ಅದು ದೂರು ಸಲ್ಲಿಸುವಂಥದ್ದು. ಈ ರೀತಿ ದೂರು ಸಲ್ಲಿಸಿದಾಗ ಆಯಾ ಸೊಸೈಟಿಯ ರಚನೆ, ಕಾರ್ಯನಿರ್ವಹಣೆ ಮತ್ತು ಆರ್ಥಿಕ ಸ್ಥಿತಿಯ ಕುರಿತಾಗಿ ಏನಾದರೂ ಅಲ್ಲಿ ಸಮಸ್ಯೆ ಕಂಡು ಬಂದರೆ ಅದರ ಕುರಿತಾಗಿ ವಿಚಾರಣೆ ನಡೆಸುವಂಥದ್ದು, ಮತ್ತು ನಿಯಮಗಳಿಗೆ ಅನುಗುಣವಾಗಿ, ಅಂದ್ರೆ ಸೊಸೈಟಿ ಕಾಯ್ದೆ ಇದೆ, ಮುಂದೆ ಬಯಲಾಗಳಿರ್ತವೆ, ಅವುಗಳ ಅನುಗುಣವಾಗಿ ಲಿಖಿತ ಆದೇಶದ ಮೂಲಕ ತಾವು ಅಧಿಕಾರ ನೀಡಿದ ಯಾವುದೇ ವ್ಯಕ್ತಿಗೆ ವಿಚಾರಣೆ ನಡೆಸಲು ಸಹಿತ ಅವರಿಗೆ ಆದೇಶ ಮಾಡಬಹುದು. ಅಂದ್ರೆ ತಮ್ಮ ಒಬ್ಬ ಪ್ರತಿನಿಧಿಯನ್ನ ನೇಮಿಸಿ ರಿಜಿಸ್ಟ್ರಾರ್ ಅವರು ಅವನಿಗೆ ವಿಚಾರಣೆ ನಡೆಸಲು ಆದೇಶ ಮಾಡಬಹುದು. ಆ ರೀತಿ ಆದೇಶ ಪಡೆದಂತ ವ್ಯಕ್ತಿ ಕೆಲವೊಂದು ಅಂದ್ರೆ ನ್ಯಾಯಾಲಯದ ರೀತಿಯಲ್ಲಿ ಒಂದಷ್ಟು ಅಧಿಕಾರಗಳನ್ನು ಹೊಂದಿರ್ತಾರೆ. ಅಂದ್ರೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ನೋಟಿಸ್ ನೀಡಿ ಅವರಿಂದ ದಾಖಲಾತಿಗಳನ್ನ ಪಡೆಯುವುದು, ಅವರಿಂದ ಹೇಳಿಕೆಗಳನ್ನ ಪಡೆಯುವುದು, ಈ ರೀತಿ ಕೆಲವೊಂದು ಅಧಿಕಾರಗಳನ್ನ ಇವರಿಗೆ ಕೊಟ್ಟಿರ್ತಾರೆ ಈ ಎನ್ಕ್ವೈರಿ ಆಫೀಸರ್ಗೆ. ಸೊ ಆ ರೀತಿ ಅವರು ವಿಚಾರಣೆಗೆ ಒಳಪಡಿಸಿ ಕಡೆಗೆ ಅವರು ತಮ್ಮ ಒಂದು ವರದಿಯನ್ನ ಕೊಡಬೇಕಾಗ್ತದೆ ಆ ರಿಜಿಸ್ಟ್ರಾರ್ ಅವರಿಗೆ. ಆ ರಿಜಿಸ್ಟ್ರಾರ್ ಅವರು ಆ ವರದಿ ಆಧಾರ ಮೇಲೆ ಸೂಕ್ತವಾದಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ತೀರ್ಮಾನವನ್ನ ಅಂದ್ರೆ ಅವರ ಆದೇಶವನ್ನ, ವಿಚಾರಣೆಯ ಫಲಿತಾಂಶವನ್ನ ಸಂಬಂಧಪಟ್ಟ ಸೊಸೈಟಿಗೆ ತಿಳಿಸ್ತಾರೆ. ಸೊ ಅಲ್ಲಿಂದ ಮುಂದಿನ ಪ್ರಕ್ರಿಯೆಗಳು ಆರಂಭ ಆಗ್ತಾರೆ. ಅಂದ್ರೆ ಅಲ್ಲಿ ಯಾವುದೇ ತಪ್ಪಿಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ. ಆದ್ರೆ ತಪ್ಪು ಮಾಡಿದ್ರೆ ಅಂದ್ರೆ ಅಲ್ಲಿ ಸರ್ಚಾರ್ಜ್ ಮಾಡುವಂಥದ್ದು ಅಥವಾ ಅವಶ್ಯ ಬಂದ್ರೆ ಆಡಳಿತಾಧಿಕಾರಿಯನ್ನ ನೇಮಿಸುವಂಥದ್ದು. ಸೊ ಈ ರೀತಿ ಕ್ರಮಗಳನ್ನ ಅವರು ತೆಗೆದುಕೊಳ್ತಾರೆ. ಮತ್ತು ಇನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವ ಕುರಿತಾಗಿ ಕಾನೂನು ಹೇಳ್ತದೆ ಅಂತಂದ್ರೆ ಕಲಂ 15ರಲ್ಲಿ ಸೊಸೈಟಿಯ ವಿರುದ್ಧದ ಮತ್ತು ಸೊಸೈಟಿಯಿಂದ ಕೂಡಲಾದ ದಾವೆಗಳು ಅಂತ ಹೇಳಿ. ಈ ಕಾಯ್ದೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸೊಸೈಟಿ ನಿಯಮಗಳು ಮತ್ತು ಬಯಲಾಗಳ ಪ್ರಕಾರ ಆ ಸೊಸೈಟಿಯ ಅಧ್ಯಕ್ಷರು ಅಥವಾ ಚೇರ್ಮನ್ ಅಂತ ಇರ್ಬೋದು, ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಟ್ರಸ್ಟಿ ಇವರ ಹೆಸರಿನಲ್ಲಿ ದಾವೆಯನ್ನು ಹೂಡಬಹುದು ಅಥವಾ ಇವರ ವಿರುದ್ಧ ದಾವೆಯನ್ನು ಹೂಡಬಹುದು. ಮತ್ತು ಆ ಸಂದರ್ಭಕ್ಕಾಗಿ ಆಡಳಿತ ಮಂಡಳಿಯಿಂದ ನೇಮಕಗೊಳ್ಳುವ ವ್ಯಕ್ತಿ ಹೆಸರಿನಲ್ಲಿ ಸಹಿತ ದಾವೆಯನ್ನು ಹೂಡಬಹುದು. ಸೊಸೈಟಿಯಿಂದ ಒಬ್ಬರನ್ನ ಪ್ರತಿನಿಧಿಯಾಗಿ ಯಾರನ್ನಾದ್ರೂ ನೇಮಿಸಿದ್ರೆ, ರೆಪ್ರೆಸೆಂಟೇಟಿವ್ ಅಂತ ಹೇಳಿ ನೇಮಿಸಿದಾಗ ಆ ವ್ಯಕ್ತಿ ಪರವಾಗಿನೂ ಸೊಸೈಟಿ ಅವ್ರ ಕೇಸ್ ಹಾಕಬಹುದು. ಅಂತ ಸಂದರ್ಭದಲ್ಲಿ ಬೇರೆ ವ್ಯಕ್ತಿ ಕೇಸ್ ಹಾಕ್ಬೇಕಾದ್ರೆ ಆ ವ್ಯಕ್ತಿ ವಿರುದ್ಧನೂ ಕೇಸ್ ಹಾಕಬಹುದು. ಸೊ ಈ ರೀತಿ ಇಲ್ಲಿ ಅವಕಾಶ ಇದೆ. ಬೇರೆ ವ್ಯಕ್ತಿಯ ನಾಮನಿರ್ದೇಶನ ಮಾಡದಿದ್ದಲ್ಲಿ ಅಂತ ಸಂದರ್ಭದಲ್ಲಿ ಆ ಸೊಸೈಟಿ ಅಧ್ಯಕ್ಷರು ಅಥವಾ ಚೇರ್ಮನ್ರು, ಪ್ರಧಾನ ಕಾರ್ಯದರ್ಶಿ ಅಥವಾ ಟ್ರಸ್ಟಿ ಯಾರಿರ್ತಾರೆ ಅವರ ವಿರುದ್ಧ ದಾವೆ ಹೂಡಲು ಅವಕಾಶ ಇದೆ. ಸೊ ಈ ರೀತಿ ಸೊಸೈಟಿಯ ವಿರುದ್ಧ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ಇದಿಷ್ಟು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ. ಏನು ಅಂದರೆ ಸೊಸೈಟಿಗಳ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೋದು ಅನ್ನೋದು ಕೆಲವೊಂದಷ್ಟು ಮಹತ್ವದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಇನ್ನು ಉಳಿದಂಥ ಅಂಶಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.